ಹೊನ್ನಾವರ ತಾಲೂಕಿನ ಹೊದ್ಕೆಶಿರೂರಿನ ಪ್ರಸಿದ್ಧ ಶ್ರೀ ಭೈರವೇಶ್ವರ, ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ಶ್ರೀ ಗೋಳಿ ಬೀರಪ್ಪ ಪರಿವಾರ ದೇವರ ವಾರ್ಷಿಕ ಬಂಡಿ ಹಬ್ಬ ಸೋಮವಾರ ಸಾವಿರಾರು ಭಕ್ತರ ನಡುವೆ ವಿಜೃಂಭಣೆಯಿಂದ ನಡೆಯಿತು. ಬಂಡಿ ಹಬ್ಬದ ಪ್ರಯುಕ್ತ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. 3 ದಿನಗಳ ಕಾಲ ವೈದಿಕರಿಂದ ಕೆಂಡ ಹಾಯುವ ಸೇವೆ ಭಕ್ತಿಯಿಂದ ನಡೆಯಿತು. ಸೋಮವಾರ ನಡೆದ ಹಗಲು ಬಂಡಿ ಹಬ್ಬ ಸಹಸ್ರಾರು ಭಕ್ತ ಸಮೂಹ ಹಬ್ಬದ ಸಡಗರಕ್ಕೆ ಸಾಕ್ಷಿಯಾಯಿತು. ದೇವರಿಗೆ ಹಣ್ಣುಕಾಯಿ ಸೇವೆ, ಕರ್ಪೂರದಾರತಿ, ಕುಂಕುಮಾರ್ಚನೆ, ಮಹಿಳೆಯರಿಂದ ಉಡಿ ಸೇವೆ, ತುಲಾಭಾರ, ಹೊಡಿಮೈಲು ಇತ್ಯಾದಿ ಸೇವೆ ನಡೆಯಿತು. ನಾಡಿನ ವಿವಿಧ ಭಾಗಗಳಿಂದ ಸಹಸ್ರಾರು ಭಕ್ತರು ಶಿರೂರು ಕ್ಷೇತ್ರಕ್ಕೆ ಆಗಮಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾದರು. ಬಂಡಿ ಹಬ್ಬದ ದಿನದಂದು ವಿವಿಧ ಕಲಾವಿದರಿಂದ ನಾಟಕ ಪ್ರದರ್ಶನ ನಡೆಯಿತು. ಬಂಡಿ ಹಬ್ಬದ ಸಂಪೂರ್ಣ ಧಾರ್ಮಿಕ ಕಾರ್ಯಕ್ರಮ ಪ್ರಧಾನ ಅರ್ಚಕರಾದ ಕೆಕ್ಕಾರದ ಶ್ರೀರಾಮಗುನುಗರ ಮಾರ್ಗದರ್ಶನದಲ್ಲಿ ಅವರ ಪುತ್ರರು ವಿಧಿ ವಿಧಾನಗಳನ್ನು ನೆರವೇರಿಸಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಕಾಸರಗೋಡ ಟೊಂಕ
ಮತ್ತು ಅಂಕೋಲೆಯ ಕೇಣಿಯಲ್ಲಿ ಹೊಸದಾಗಿ ನಿರ್ಮಿಸಲು ವಾಣಿಜ್ಯ ಬಂದರು ನಿರ್ಮಾಣ ಯೋಜನೆಯನ್ನು ಮತ್ತು ಕಾರವಾರದ ಬಂದರನ್ನು ರವೀಂದ್ರನಾಥ್ ಟಾಗೋರ್ ಕಡಲತೀರದವರೆಗೆ ವಿಸ್ತರಣೆ ಮಾಡುವ ಸರ್ಕಾರದ ಅವೈಜ್ಞಾನಿಕ ಪರಿಸರ ವಿರೋಧಿ ಧೋರಣೆಯನ್ನ ಕೈಬಿಡುವಂತೆ ವಿವಿಧ ಮೀನುಗಾರ ಸಂಘಟನೆಯ ಪ್ರಮುಖರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮೀನುಗಾರರ ವಿವಿಧ ಸಂಘಟನೆಗಳ ಅಹವಾಲು ಆಲಿಸಿ ಮನವಿ ಸ್ವೀಕರಿಸಿ ಪ್ರಮುಖರೊಂದಿಗೆ ಚರ್ಚಿಸಿದ ಮುಖ್ಯಮಂತ್ರಿಗಳು, ಮೀನುಗಾರರ ಬೇಡಿಕೆಗಳು ನನಗೆ ಮನವರಿಕೆಯಾಗಿದೆ. ಬಂದರು ವಿರೋಧಿ ಹೋರಾಟದಲ್ಲಿ ಹಿಂದೆ ಮುಂಚೂಣಿಯಲ್ಲಿದ್ದ ಅಂದಿನ ಶಾಸಕ ಮಂಕಾಳ್ ವೈದ್ಯರೇ ಇಂದು ಬಂದರು ಖಾತೆ ಸಚಿವರಾಗಿದ್ದಾರೆ. ಅವರನ್ನ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆದು ಚರ್ಚಿಸುತ್ತೇನೆ. ಸಮಸ್ಯೆ ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ನಿಯೋಗಕ್ಕೆ ಭರವಸೆ ನೀಡಿದ್ದು, ಸಾಧ್ಯವಾದರೆ ಜಿಲ್ಲೆಗೆ ಭೇಟಿ ನೀಡುವುದಾಗಿ ನಿಯೋಗಕ್ಕೆ ತಿಳಿಸಿದ್ದಾರೆ ಎಂದು ನಿಯೋಗದ ಪ್ರಮುಖರು ಮಾಹಿತಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಮೀನುಗಾರ ಕಾರ್ಮಿಕ ವೇದಿಕೆಯ ಅಧ್ಯಕ್ಷ ರಾಮಕೃಷ್ಣ ತಾಂಡೇಲ್, ಪ್ರಧಾನ ಕಾರ್ಯದರ್ಶಿ ಅಲೆನ್ಸಿಯೋ ಸಿಮೋಯಿಸ್, ಸಂಯೋಜಕ ವಿಕಾಸ್ ತಾಂಡೇಲ್, ಉಜ್ವಲಾ ಪಾಟೀಲ್, ಲಕ್ಷ್ಮೀ ಟಿ, ಚಂದ್ರಕಾಂತ್ ಕೊಚರೇಕರ್, ರಾಜೇಶ್ ತಾಂಡೇಲ್, ಗಣಪತಿ ತಾಂಡೇಲ್, ರಿಜ್ವಾನ್ ಮೈದಿನಿ ಸಾಬ್, ಅನ್ಸಾರ್ ಇಸ್ಮಾಯಿಲ್ ಸಾಬ್, ರಾಜು ಈಶ್ವರ್ ತಾಂಡೇಲ್, ಅಂಕೋಲಾ ಕೇಣಿಯ ಸಂಜೀವ್ ಬಲೆಗಾರ, ಜ್ಞಾನೇಶ್ವರ್, ಗಿರೀಶ್ ಹರಿಕಂತ್ರ ಮತ್ತು ಉತ್ತರ ಕನ್ನಡ ಮೀನುಗಾರ ಫೆಡರೇಷನ್ನ ಪದಾಧಿಕಾರಿಗಳು ಮತ್ತು ವಿವಿಧ ಸಂಘಟನೆಗಳ ಪ್ರಮುಖರು ಇದ್ದರು. ಗೋಕರ್ಣ ದುಬ್ಬನ ಶಶಿಯ ಮೀನುಗಾರರ ಸಹಕಾರಿ ಸಂಘದಿಂದ ನೂತನವಾಗಿ ಬಾವಿಕೊಡ್ಲದಲ್ಲಿ ಪ್ರಾರಂಭವಾಗಿರುವ ನ್ಯಾಯಬೆಲೆ ಅಂಗಡಿಯನ್ನ ಊರ ಗೌಡರಾದ ಸುರೇಶ್ ಗೌಡ ಸೋಮವಾರ ಉದ್ಘಾಟಿಸಿದ್ರು. ನಂತರ ಮಾತನಾಡಿದ ಅವರು, ಮೊದಲು ಇಲ್ಲೇ ನಡೆಯುತ್ತಿದ್ದ ನ್ಯಾಯಬೆಲೆ ಅಂಗಡಿಯನ್ನ ಕಾರಣಾಂತರದಿಂದ ಹನೇಹಳ್ಳಿ ಸಹಕಾರಿ ಸಂಘಕ್ಕೆ ಸೇರಿಸಲಾಗಿತ್ತು. ಇದರಿಂದ ಈ ಭಾಗದ ಜನರಿಗೆ ಪಡಿತರ ಸಾಮಗ್ರಿ ತರಲು ದೂರ ತೆರಳಬೇಕಿತ್ತು. ಆದರೆ ನಾಡು ಮಾಸ್ಕೇರಿ ಗ್ರಾಮ ಪಂಚಾಯತ್ ಅಂದಿನ ಅಧ್ಯಕ್ಷರಾದ ಹನೀಫ್ ಸಾಬ್ ಹಾಗೂ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷ ಈಶ್ವರ್ ಜಾಧವ್ ಪ್ರಯತ್ನದಿಂದ ಪುನಃ ಇಲ್ಲಿಗೆ ಬಂದಿದ್ದು ಜನರಿಗೆ ಅನುಕೂಲವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಹನೀಫ್ ಮತ್ತು ಈಶ್ವರ್ರನ್ನ ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ನಾಡು ಮಾಸ್ಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಈಶ್ವರ್ ಗೌಡ, ಮೀನುಗಾರರ ಸಹಕಾರಿ ಸಂಘದ ಅಧ್ಯಕ್ಷ ದಿಗಂಬರ್ ರೇಡ್ಕರ್, ಕಾರ್ಯದರ್ಶಿ ಸಂತೋಷ್ ಗೌಡ, ಗ್ರಾಮ ಪಂಚಾಯತ್ ಸದಸ್ಯ ರವಿ ಮೋರ್ಜೆ, ಸಂಘದ ಸದಸ್ಯರು, ಊರ ನಾಗರಿಕರು ಮತ್ತಿತರರು ಉಪಸ್ಥಿತರಿದ್ದರು. ಶೋಷಿತ ಸಮುದಾಯದವರೆಲ್ಲರೂ ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆಂದು ತಮ್ಮ ಇಡೀ ಜೀವಮಾನವನ್ನ ತ್ಯಾಗ ಮಾಡಿದ ಏಕೈಕ ವ್ಯಕ್ತಿ ಅಂಬೇಡ್ಕರ್ ಎಂದು ಚಿತ್ರದುರ್ಗ ಮಾದರ ಚೆನ್ನಯ್ಯ ಮಠಾಧೀಶ ಶ್ರೀ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿ ನುಡಿದರು. ಹೊನ್ನಾವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ಸೋಮವಾರ ನಾಮಧಾರಿ ಹಿತರಕ್ಷಣಾ ವೇದಿಕೆ ಮತ್ತು ದಲಿತ ಹಿತರಕ್ಷಣಾ ವೇದಿಕೆಯ ಜಂಟಿ ಆಶ್ರಯದಲ್ಲಿ ನಡೆದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಉದ್ಘಾಟನೆ ನೆರವೇರಿಸಿ ಶ್ರೀಗಳು ಆಶೀರ್ವಚನ ನೀಡಿದರು. ಶೋಷಿತ ವರ್ಗಗಳಿಗೆ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲುವ ಸ್ವಾತಂತ್ರ್ಯವನ್ನ ಕೊಟ್ಟಿರುವುದು ಡಾಕ್ಟರ್ ಬಿಆರ್ ಅಂಬೇಡ್ಕರ್. ಅವರ ಜನ್ಮದಿನ ನಮಗೆ ನಿಜವಾದ ಯುಗಾದಿ ಹಬ್ಬ ಎಂದು ನುಡಿದರು. ಡಿಸೆಂಬರ್ 6ನೇ ತಾರೀಕು ಅವರ ಒಂದು ಶೋಕಾಚರಣೆಯನ್ನು ಕೂಡ ಮಾಡಬೇಕು. ಅದು ಒಂದು ಶ್ರದ್ಧಾಂಜಲಿ ಸಂದರ್ಭ ಅನ್ನುವಂಥ ಸಂದರ್ಭದಲ್ಲಿ ಮಾಡಿದರು. ಆದರೆ ನಮ್ಮ ಬದುಕು ಬದಲಾಗಬೇಕಾದ್ರೆ ಈ ಸಮುದಾಯಗಳಿಗೋಸ್ಕರ ಇಡೀ ಬದುಕನ್ನೇ, ಇಡೀ ಜೀವನವನ್ನೇ, ಇಡೀ ಸಂಸಾರವನ್ನೇ ತ್ಯಾಗ ಮಾಡಿದಂಥ ವ್ಯಕ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್. ಶೋಷಿತ ವರ್ಗದವರು ಮುಖ್ಯವಾಹಿನಿಯಲ್ಲಿ ಇತರರಂತೆ ಬಾಳಬೇಕು, ಬದುಕಬೇಕು, ತಲೆ ಎತ್ತಿ ನಿಲ್ಲಬೇಕು, ಜೀವನವನ್ನ ಮುನ್ನಡೆಸಬೇಕು ಎಂಬುದನ್ನ ಚಿಂತನೆ ಮಾಡುವುದಕ್ಕೆ ಏಕೈಕ ಆಶಾಕಿರಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್. ಅವತ್ತಿನ ಕಾಲದಲ್ಲಿ ಅಂಬೇಡ್ಕರ್ಗಿರುವ ಕಷ್ಟ, ಕಾರ್ಪಣ್ಯ, ಶೋಷಣೆ, ದೌರ್ಜನ್ಯ, ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ ಈಗ ಬಹುತೇಕ ಕಡಿಮೆಯಾಗಿದೆ. ಈ ಅನುಭವಗಳು ಆದ ತಕ್ಷಣ ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ ಪ್ರಜಾಸತ್ತಾತ್ಮಕ ಹಕ್ಕುಗಳ ಬಾಧ್ಯತೆ ಮೇರೆಗೆ ಧ್ವನಿ ಎತ್ತುವುದಕ್ಕೆ ಬಹುದೊಡ್ಡ ಅವಕಾಶ ಕಲ್ಪಿಸಿದ ಮಹಾನ್ ವ್ಯಕ್ತಿ ಅಂಬೇಡ್ಕರ್. ನಮ್ಮ ಬದುಕು ಬದಲಾಗಬೇಕಾದ್ರೆ ಈ ಸಮುದಾಯಕ್ಕೋಸ್ಕರ ಇಡೀ ಜೀವನ, ಸಂಸಾರವನ್ನೇ ತ್ಯಾಗ ಮಾಡಿದ ಅವರನ್ನ ಜೀವನದಲ್ಲಿ ನಿತ್ಯ ಅನುಸರಿಸಿದ್ರೆ ಅವರ ಮಾರ್ಗದರ್ಶನದಲ್ಲಿ ಮುಂದೆ ಸಾಗುತ್ತೇವೆ, ಸಾಮಾಜಿಕ ಮುಖ್ಯವಾಹಿನಿಯಲ್ಲಿ ಮೊದಲಾಗುತ್ತೇವೆ, ಇತರರಂತೆ ತಲೆ ಎತ್ತಿ ನಿಲ್ಲುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ನುಡಿದರು. ಪ್ರತಿನಿತ್ಯವೂ ಕೂಡ ನಮ್ಮ ಜೀವನದಲ್ಲಿ ಅನುಸರಿಸಿದರೆ ಮಾತ್ರ ನಾವೇನಾದರೂ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಮುಂದೆ ಸಾಗ್ತೀವಿ ಮತ್ತು ಸಾಮಾಜಿಕ ಮುಖ್ಯವಾಹಿನಿಯಲ್ಲಿ ಬದಲಾಗ್ತೀವಿ, ಇತರರಂತೆ ತಲೆ ಎತ್ತಿ ನಿಲ್ಲೋದಕ್ಕೆ ಸಾಧ್ಯವಾಗ್ತೀವಿ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದು. ಈಗ ನಮ್ಮ ಅತಿಥಿಗಳು ಒಬ್ಬರು ಹೇಳ್ತಾ ಇದ್ದಾರೆ,
ನ್ಯಾಯವಾದಿ ನಾಗರಾಜ್ ನಾಯಕ್ ಮಾತನಾಡಿ, ಜಗತ್ತಿನಲ್ಲಿಯೇ ದೊಡ್ಡದಾದ, ಶ್ರೇಷ್ಠವಾದ, ಪವಿತ್ರವಾದ ಸಂವಿಧಾನವನ್ನ ಕೊಟ್ಟವರು ಅಂಬೇಡ್ಕರ್ ರವರು. ಸಂವಿಧಾನ ರಚನೆಯಲ್ಲಿ 7 ಜನರಿದ್ರೂ ಬರೆದವರು ಕೇವಲ ಅಂಬೇಡ್ಕರ್ ಮಾತ್ರ. ಸಂವಿಧಾನ ತಿದ್ದುಪಡಿ ಮಾಡಬಹುದು, ಬದಲಾವಣೆ ಸಾಧ್ಯವಿಲ್ಲ. ಬದಲಾವಣೆ ಮಾಡುತ್ತೇನೆ ಎನ್ನುವುದು ದೇಶದ್ರೋಹದ ಮಾತು. ಸಾಮಾಜಿಕ ಸಮಾನತೆ ಉಂಟಾಗುವವರೆಗೆ ಮೀಸಲಾತಿ ಅಗತ್ಯವಿದೆ ಎಂದರು. ದಲಿತ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಎಲಿಶಾ ಯಲಕಪಾಟಿ ಮಾತನಾಡಿ, ಅಂಬೇಡ್ಕರ್ ದಲಿತರಿಗೆ ಬದುಕುವ ಧೈರ್ಯ ತಂದುಕೊಟ್ಟಿದ್ದಾರೆ ಎಂದರು. ಡಾಕ್ಟರ್ ಜಿಪಿ ಪಾಟಣ್ಕರ್ ಮಾತನಾಡಿ, ಅಂಬೇಡ್ಕರ್ ಜಯಂತಿ ಎಂದ್ರೆ ಸರ್ಕಾರ ಪರಿಶಿಷ್ಟ ಜಾತಿಯವರು ಆಚರಣೆ ಮಾಡುವಂತದ್ದು ಎಂಬ ಭಾವನೆ ಇತ್ತು. ಆದರೆ ನಾಮಧಾರಿ ಹಿತರಕ್ಷಣಾ ವೇದಿಕೆ, ದಲಿತ ಸಂಘಟನೆ ಸೇರಿಕೊಂಡು ಎಲ್ಲ ಜಾತಿ ಧರ್ಮದವರನ್ನ ಸೇರಿಸಿ ಆಚರಿಸಿರುವುದು ಅಭಿನಂದನೀಯ ಎಂದರು. ಸೂರಜ್ ನಾಯ್ಕ್ ಸೋನಿ ಮಾತನಾಡಿ, ಅಂಬೇಡ್ಕರ್ ದೇಶದ ಮನುಕುಲಕ್ಕೆ ದೇವರು ಎಂದರು. ಕರಾವಳಿ ಮುಂಜಾವು ಪತ್ರಿಕೆ ಸಂಪಾದಕರಾದ ಗಂಗಾಧರ್ ಹಿರೇಗುತ್ತಿ ಮಾತನಾಡಿ, 20ನೇ ಶತಮಾನದಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್ ಪ್ರಾಕೃತಿಕ ಕೊಡುಗೆಯಾಗಿದ್ದಾರೆ. ಬ್ರಿಟಿಷರ ಗುಲಾಮಗಿರಿ ಹಾಗೂ ಸಾಮಾಜಿಕ ಗುಲಾಮಗಿರಿ ಮಧ್ಯೆ ಬೆಳೆದವರು ಅಂಬೇಡ್ಕರ್ ಆಗಿದ್ದಾರೆ ಎಂದರು. ಗಾಂಧೀಜಿ ಸಿಟ್ಟಿನ ಆಕ್ರೋಶವನ್ನ ತುಂಬಾ ಚೆನ್ನಾಗಿ ತುಂಬುತ್ತಿದ್ರು. ಆಗಿನ ಕಾಲದಲ್ಲಿ ಹುಟ್ಟು ಹಾಕಿದ್ದು ಏನೆಂದ್ರೆ, ದೇವಾಲಯಗಳು ಲೂಟಿ ಆಗದೇ ಇದ್ರೆ ನಮಗೆಲ್ಲ ಭಾರತೀಯರಿಗೆ 2 ತೊಲೆ ಬಂಗಾರ ಬರುತ್ತಿದ್ದು ಎಂದು ಅದನ್ನ ಹೇಳುತ್ತಿದ್ರು. ಈ ಬಂಗಾರ ಯಾರ ಹತ್ತಿರ ಇದೆ, ಅದು ಯಾರಿಗೆ ಹಂಚಿಕೆ ಆಗುತ್ತಿದೆ, ದೇವಾಲಯ ಯಾರ ಹತ್ತಿರ ಇದೆ, ಯಾರಿಗೆ ಲಾಭದಾಯಕವಾಗಿದೆ ಎನ್ನುವುದು ಎಲ್ಲರಿಗೂ ಗೊತ್ತಿದೆ. ದೇವಾಲಯ ಎಂದು ಉದ್ಯಮವಾಗಿದೆ, ಆಧ್ಯಾತ್ಮ ಅಂತ ಹೇಳೋದಿಲ್ಲ ಎಂದರು. ಆರ್ಎಸ್ಎಸ್ ನವರಿಗಿಂತ ಇಡೀ ದೇಹದಲ್ಲಿ ರಾಮನನ್ನ ಹಾಕಿಕೊಂಡ ಮನುಷ್ಯ, ರಕ್ತನಾಳಗಳಲ್ಲಿ ರಾಮನನ್ನ ಸ್ತುತಿಸುವಂತ ಮನುಷ್ಯ ಗಾಂಧಿ. ಗಾಂಧಿ ಸಾಯಬೇಕಾದ್ರೆ ರಾಮ ಅಂತ ಹೇಳಿದ್ದು ರಾಮ ರಾಮ ಅಂತ ಹೇಳಿ ರಾಮನಿಗೆ ತನ್ನ ಆತ್ಮ ಅರ್ಪಣೆ ಮಾಡುವ ಸನ್ನಿವೇಶವನ್ನ ನಾವು ಗಮನಿಸಬೇಕಾಗುತ್ತದೆ. ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ನಡೆಯುವಂತಹ ಸಂಘರ್ಷವನ್ನ ಒಬ್ಬ ವೀಕ್ಷಕನಾಗಿ ನೋಡಿಕೊಳ್ಳುತ್ತಿದ್ದೇನೆ. ಇಲ್ಲಿ ಅಂಬೇಡ್ಕರ್ ಅಥವಾ ಗಾಂಧೀಜಿ ತಪ್ಪು ಅಂತ ಹೇಳಲಾಗುವುದಿಲ್ಲ. ಯಾಕೆಂದ್ರೆ ಅವರವರ ಬದುಕುಗಳಲ್ಲಿ ಅಂತರಗಳಿವೆ, ಭಿನ್ನತೆಗಳಿವೆ ಎಂದರು. ಇಡೀ ರಕ್ತನಾಳಗಳಲ್ಲಿ ರಾಮನನ್ನ ಸ್ತುತಿಸುವಂತ ಮನುಷ್ಯ. ಸಾಯ್ಬೇಕಾದ್ರೆ ನಿಮ್ಗೆಲ್ಲ ಗೊತ್ತಿದೆ, ಗುಂಡು ಹಾಕಿದಾಗ ಅಯ್ಯೋ ಅಲ್ಲಿಲ್ಲ ಅವರು. ರಾಮ ಅಂತ ಹೇಳಿದ ರಾಮ 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 ಅಂತ ಹೇಳಿ ರಾಮನಿಗೆ ತನ್ನ ಆತ್ಮಾರ್ಪಣೆ ಮಾಡಿಕೊಳ್ಳುವಂಥ ಸನ್ನಿವೇಶ ಏನಿದೆಯಲ್ಲ, ಇವೆಲ್ಲಗಳನ್ನು ನಾವು ಗಮನಿಸಬೇಕಾಗುತ್ತೆ. ಇಂತಹ ರಾಮ ಇವತ್ತು ನನಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಗಾಂಧಿ ಮತ್ತು ಅಂಬೇಡ್ಕರ್ಗಳ ಮಧ್ಯೆ ನಡೆಯುವಂಥ ಸಂಘರ್ಷಗಳೇನಿದೆಯಲ್ಲ, ಅದು ನಾನು ಒಬ್ಬ ವೀಕ್ಷಕನಾಗಿ ನೋಡ್ಕೊಳ್ತೇನೆ ನಾನು. ಯಾಕಂತ ಹೇಳಿದರೆ, ನಾನು ಇಲ್ಲಿ ಅಂಬೇಡ್ಕರಂದು ತಪ್ಪಂತ ಹೇಳೋಕ್ಕಾಗೋದಿಲ್ಲ, ಇವತ್ತು ಗಾಂಧಿದು ತಪ್ಪಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಅವರವರ ಬದುಕುಗಳು ಅದರಲ್ಲಿ ಅಂತರಗಳಿವೆ, ಭಿನ್ನತೆ ಇದೆ. ಅಂಥ ಸನ್ನಿವೇಶದಲ್ಲಿ ಅವರಿಬ್ಬರ ಮಧ್ಯೆ ತುಂಬ ಘರ್ಷಣೆಗಳು ನಡೆಯುತ್ತವೆ. ಅಧ್ಯಕ್ಷತೆ ವಹಿಸಿದ ಮಾಜಿ ಸಚಿವ ಆರ್ಎನ್ ನಾಯ್ಕ್ ಮಾತನಾಡಿ, ಅಂಬೇಡ್ಕರ್ ಅವರ ನಡೆ ನುಡಿ ಜೀವನವನ್ನ ಅಳವಡಿಸಿಕೊಳ್ಬೇಕು. ಅವರಷ್ಟು ಅಚ್ಚುಕಟ್ಟಾದ ವ್ಯಕ್ತಿ ಭಾರತದಲ್ಲಿ ಬೇರೆ ಯಾರೂ ಹುಟ್ಟಿಲ್ಲ. ಅವರಷ್ಟು ದೊಡ್ಡ ವಿದ್ಯಾವಂತರ ಜಗತ್ತಿನಲ್ಲಿ ಅವರನ್ನ ನೋಡಿ ನಾವು ಕಲಿಯಬೇಕು ಎಂದರು. ಶ್ರೀಗಳಿಗೆ ಸನ್ಮಾನ ಸಲ್ಲಿಸಲಾಯಿತು. ಪತ್ರಕರ್ತ ಸಂದೀಪ್ ಸಾಗರ್, ಕಲಾವಿದ ಸುರೇಶ್ ನಾಯ್ಕ್ ಹುಡುಗೋಡ, ಪಟ್ಟಣ ಪಂಚಾಯತ್ ಸದಸ್ಯ ಸುಭಾಷ್ ಹರಿಜನ್, ವಿದ್ಯಾರ್ಥಿ ಧ್ರುವ ಹಳ್ಳೇರ ಇವರನ್ನ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಯೇಸು ಬೆಂಗಳೂರು ಮತ್ತಿತರರಿದ್ದರು. ನಾಮಧಾರಿ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ವಿಕ್ರಮ್ ನಾಯ್ಕ್ ಸ್ವಾಗತಿಸಿದ್ರು. ಯುವಜನ ಸೇವಾ ಕ್ರೀಡಾಧಿಕಾರಿ ಸುದೀಶ್ ನಾಯ್ಕ್ ನಿರ್ವಹಿಸಿದ್ರು. ಸತೀಶ್ ನಾಯ್ಕ್ ಪ್ರಾರ್ಥಿಸಿದ್ರು. ನಾಮಧಾರಿ ಹಿತರಕ್ಷಣಾ ವೇದಿಕೆ ಧ್ರುವ ಹಳ್ಳಿ ಇತರನ್ನು ಕೂಡ ಈ ಘನ ವೇದಿಕೆಯಲ್ಲಿ ಗುರುತಿಸಿ ಗೌರವಿಸಿ 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.